ವಿಜಯ್ ಸರ್, ಟೀಸರ್ ನೋಡ್ತಾ ಇದ್ರೆ ಆ ಕಾಟೇರ ನೆಕ್ಸ್ಟ್ ವರ್ಷನ್ ಏನಪ್ಪಾ ಅಂತ ಅನಿಸ್ತಾ ಇತ್ತು. ಆ ರೀತಿಯಾಗಿ ಏನಾದ್ರು ಸ್ಟ್ರಾಂಗ್ ಮೆಸೇಜ್ ರವಾನೆ ಆಗಿದೆಯಾ? ಬಿಕಾಸ್ ರೈತರ ಕಷ್ಟ ಅನ್ನೋದು ಹೇಳತ್ತಿರೋದಾಗಿದೆ. ಅಲ್ಲೂ ಕೂಡ ಜಡೇಶ್ ಕೆ ಹಂಪಿ ಅವರೇ ಡೈಲಾಗ್ ರೈಟರ್ ಆಗಿರ್ತಾರೆ. ಸೊ ಇಲ್ಲಿ ಅನ್ನದಾತರ ಪರವಾಗಿ ಒಂದು ಸ್ಟ್ರಾಂಗ್ ಮೆಸೇಜ್ ಏನಾದರೂ ರವಾನೆ ಆಗ್ತಾ ಇದೆಯಾ ಅಂತ ಸಿನಿಮಾದ ಮುಖಾಂತರ? 100% ಇದು ಒಬ್ಬ ಪ್ರಾಮಾಣಿಕ ರೈತರ ಕಥೆನೇ ಇದು. ಅವರೆಲ್ಲ ನೋವು ನಲಿವುಗಳನ್ನ ಮತ್ತೆ ಇನ್ನೊಂದಷ್ಟು ಡೀಪಾಗಿ ಹೋಗಿ ಏನು ನಡೆದಿತ್ತು, ಏನು ನಡಿಬೋದಾಗಿತ್ತು, ಏನು ಆಗಬೇಕು ಅನ್ನೋದನ್ನು ತುಂಬ ವಿವರವಾಗಿ ಹೇಳಿರುವಂಥ ಒಂದು ಮುದ್ದಾದ ಕತೆ. ತುಂಬ ಮುದ್ದಾಗಿದೆ. ಸರ್, ಇವಾಗ ರೀಸೆಂಟ್ ಆಗಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ರು. ಬೆಳಗಾವಿಯಲ್ಲಿ ತುಂಬಾ ಅತಿರೇಕಕ್ಕೆ ಹೋಯ್ತು ಹೋರಾಟ ಅನ್ನುವಂಥದ್ದು. 3,500 ರೂಪಾಯಿಗೆ ಬೆಲೆ ನಿಗದಿ ಮಾಡಿ ಅಂತ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಬರೀ 300 ರೂಪಾಯಿ ಮುಖ ನೋಡ್ಕೊಂಡು. ನಾನು ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿರೋದಕ್ಕೆ ಕೇಳ್ತಾ ಇದ್ದೀನಿ. ಪಿಜ್ಜಾ ಬರ್ಗರ್ಗೆ ನಾವು ಬೆಲೆ ನೋಡಲ್ಲ. ಎಷ್ಟು ಕೇಳಿದ್ರು ಕೊಟ್ಬಿಟ್ಟು 500 ರೂಪಾಯಿ ಇದ್ರು ತಿಂತೀವಿ, 1000 ರೂಪಾಯಿ ಇದ್ರು ತಿಂತೀವಿ. ಬಟ್ ರೈತರಿಗೆ ಯಾಕೆ ಸಂಕಷ್ಟ ಅಂತ ಅಟ್ಲೀಸ್ಟ್ ನಿಮ್ಮ ಮೂವಿ ನೋಡಿ ಎಚ್ಚೆತ್ಕೊಳ್ಬಹುದಾ ಸರ್ಕಾರ? ಇಲ್ಲ, ತುಂಬಾ ಒಳ್ಳೆ ಪಾಯಿಂಟ್ ಮಾತಾಡಿದ್ರಿ ನೀವು. ನಮ್ಮಲ್ಲಿ ನಾವು ಒಗ್ಗಟ್ಟಾಗಿ ಹಂಗೆ ಬೆಲೆ ಕಡಿಮೆ ಆದಾಗ ನಾವೆಲ್ಲರೂ ಹೋಗಿ ಕೊಂಡ್ಕೊಂಡ್ರೆ ಆ ರೈತನ ಮನೇಲಿ ಆತ್ಮಹತ್ಯೆ ಆಗೋದಿಲ್ಲ. ಅದನ್ನು ನಾವು ಮಾಡಲ್ಲ. ಮತ್ತೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ಬೇಕಾಗಿರೋ ಜಂಕ್ ಫುಡ್ ತರಿಸ್ಕೊಂಡು ತಿಂತಾ ಇರ್ತೀವಿ. ನಮ್ಮಲ್ಲೇ ಇದೆ, ನಾವು ಮಾಡಬೇಕಾಗಿರೋದು. ಈಗ ಸರ್ಕಾರದ ಜವಾಬ್ದಾರಿನೂ ಇದೆ, ಸರ್ಕಾರದ ಹೊಣೆನೂ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ನೀವು ಹೌದು, ಇವತ್ತು ರೈತರು ನಾವು ಇಷ್ಟೊತ್ತು ಈ ಮಟ್ಟಕ್ಕೆ ಕೂರಕ್ಕೆ ನಿಲ್ಲಕ್ಕೆ ರೈತರೇ ಕಾರಣ ಅನ್ನೋದೇ ಆದರೆ ನಾವೆಲ್ಲರೂ ಅಂಥ ಸಮಯದಲ್ಲಿ ನಮ್ಮ ಕೈಯಿಂದ ನಾವೇ ದುಡ್ಡು ಕೊಟ್ಟು ತಂದು ಮನೇಲಿ ತಿನ್ನಬೇಕು. ಅದು ನಡೆದಾಗ ಮಾತ್ರ ಚೆಂದ. ನಾವು ಅವ್ರನ್ನ ಬಿಟ್ಕೊಡ್ಬಾರ್ದು ಯಾವತ್ತೂ. ಯಾಕೆಂದರೆ ಯಾವತ್ತು ನಾವು ಅವ್ರನ್ನ ಬಿಟ್ಕೊಡ್ತೀವಿ, ಅವ್ರ ಮನೆ ಒಬ್ಬ ರೈತ ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕೋ ಶಕ್ತಿ ಇದ್ದಾಗ ಅವನು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ಅದು ನಡಿಬಾರ್ದು ಅಂದರೆ ನಾವು ನೆಟ್ಟಿಗಿರ್ಬೇಕು ಫಸ್ಟ್. ಕ್ವಶನ್ ಹೆಂಗಿದಲ್ಲ, ಅವ್ರಿಗೆ ಒಂದು ಸೀಗಡಿ ತಿನ್ನಬೇಕು ಅಂತ ಆಸೆ ಇತ್ತು. ಸೊ ಅದಕ್ಕೆ ಎರಡು ಮಿಕ್ಸ್ ಮಾಡಿ ಸೀಗಡಿ ಮಾಡಿ ತಿಂದಿದ್ದಾರೆ. ಈಗ ನನಗೆ ಮೀನುಳಿ ನಾಟಿಕೋಳಿ ಅನ್ನೋದು ಗೊತ್ತಿಲ್ಲ. ಈ ಪಾತ್ರಕ್ಕೆ ನನಗೆ ರಾಜು ಸರ್ ಬಿಟ್ಟರೆ ಬೇರೆ ಹೊಳಿಲಿಲ್ಲ. ನಾನು ಬರೆಯುವಾಗಾದರೆ ಏನಿತ್ತೋ ಅದಕ್ಕೋಸ್ಕರ ಅವ್ರ ಹಿಂದೆ 10 ಕರೆದು ಏನೋ ಮಾಡಿ ಅವ್ರನ್ನೇ ಕರ್ಸ್ಕೊಂಡಿದ್ದೀನಿ. ಇಲ್ಲ, ಸಿನಿಮಾ ಮಾಡೋಕ್ಕಿಂತ ಮುಂಚೆ ಹುಳಿ ಹಿಂಡ್ತಾರಲ್ಲ, ಅವ್ರ ಬಾಯಿಗೆ ಒಳ್ಳೆ ಹಸುವಿನ ಹಾಲು ಕೊಡೋಣ ಅನ್ನೋ ಆಸೆಗೋಸ್ಕರ ಮಾಡಿರೋದಷ್ಟೇ, ಇನ್ನೇನಿಲ್ಲ. ಯಾಕಂದರೆ ಪ್ರತಿಯೊಬ್ಬ ಸ್ಟಾರ್ ಸಿನಿಮಾ ಮಾಡೋವಾಗಲೂ ಆದಷ್ಟು ಹುಳಿ ಹಿಂಡಿರ್ತಾರೆ ಅದರಲ್ಲಿ. ಆಮೇಲೆ ಅವರು ಬೇಡಮ್ಮರ ಪ್ರಶ್ನೆ ಕೇಳಿದ್ರಲ್ಲ ಕಬ್ಬಿಂದು, ಈ ಕಥೆನೇ ಮೂಲ ಅದೇ. ಯಾಕಂದರೆ ಕೆಲಸಕ್ಕೆ ತಕ್ಕ ಕಾಸು ಅಂದರೆ ಅವಾಗೆಲ್ಲ ಧಾನ್ಯಗಳು ಎಕ್ಸ್ಚೇಂಜ್ ಇತ್ತು. ಕಾಸು ಬೇಕು ಅನ್ನೋದೇ ಮೊದಲನೇ ಅವರು. ಅಂದರೆ ಇವತ್ತು ಜಾಸ್ತಿ ಕಾಸು ಬೇಕು ಅನ್ನೋದು ಹೋರಾಟ ನಡೀತಿದೆ. ಈ ಸಿನಿಮಾ ಇರೋದು ಕಾಸು ಕೊಡಿ ಅನ್ನೋದು. ಅವಾಗೊಂದು ಕಾಸಿನ ಕ್ರಾಂತಿ ನಡೀತು. ಸೊ ಕಾಸೇ ಕೊಡ್ತಾ ಇರಲಿಲ್ಲ, ಇವಾಗ ಜಾಸ್ತಿ ಕಾಸು ಅನ್ನೋದು ಪಾಯಿಂಟ್ ಇವಾಗ. ಸೊ ಎಷ್ಟೇ ದೂರ ಹೋದ್ರೂ ಮೂಲ ಅದೇ. ಸೊ ಈ ಸಿನಿಮಾದ ಉದ್ದೇಶನೂ ಅದೇ. ಇನ್ನು ಬೇರೆ ಬೇರೆ ಆಯಾಮಗಳಿದ್ದಾವೆ. ಅದು ಒನ್ ಆಫ್ ದಿ ಮೇಜರ್ ಪಾಯಿಂಟ್ ನಮ್ಮ ಸಿನಿಮಾದಲ್ಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.